ಮಿತ್ರರೇ ನಮಸ್ಕಾರ. ಮಿತ್ರರೇ, ನಿನ್ನೆಯಿಂದ ರಾಜ್ಯದಲ್ಲಿ ಒಂದೇ ಸುದ್ದಿ. ಜಮೀರ್ ಅಹಮದ್ ಖಾನ್ ವಿರುದ್ಧ ರಾಜ್ಯ ಕಾಂಗ್ರೆಸ್ ಕ್ರಮ ಕೈಗೊಳ್ಳುತ್ತೆ, ಶಿಸ್ತು ಕ್ರಮ ಆಗತ್ತೆ. ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಬಿಟ್ಟಿದ್ದಾರೆ, ಅಮಾನತ್ತು ಕೂಡ ಆಗಬಹುದು. ಈ ರೀತಿಯ ಸುದ್ದಿಗಳನ್ನ ರಾಜ್ಯದ ಪ್ರಮುಖ ಯೂಟ್ಯೂಬರ್ಸ್ಗಳು ಮಾಡ್ತಾ ಇದ್ದಾರೆ. ರಾಜ್ಯದ ಪ್ರಮುಖ ಸುದ್ದಿವಾಹಿನಿಗಳು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದಾವೆ. ನನಗೆ ಇದನ್ನೆಲ್ಲ ನೋಡಿದಾಗ ನಗು ಬರುತ್ತೆ. ಯಾಕೆ ಗೊತ್ತಾ? ರಾಜ್ಯ ಕಾಂಗ್ರೆಸ್ಗೆ ಜಮೀರ್ ಅಹಮದ್ ವಿರುದ್ಧ ಕ್ರಮ ಕೈಗೊಳ್ಳುವಷ್ಟು ದಮ್ಮು ತಾಕತ್ತು ಇದೆಯಾ? ಈ ಪ್ರಶ್ನೆ ಬರುತ್ತೆ. ಯಾಕೆ ಅಂತ ನಿಮ್ಗೆ ಅನಿಸಬಹುದು. ಒಂದು ಹಂತದಲ್ಲಿ ಮಿತ್ರರೇ, ಜಮೀರ್ ಅಹಮದ್ ಖಾನ್ ಇವತ್ತು ಯಾವ ಹಂತಕ್ಕೆ ಬೆಳೆದು ನಿಂತಿದ್ದಾರೆ ಅಂತಂದ್ರೆ, ಅವರು ಯಾವುದೇ ಹೇಳಿಕೆ ಕೊಟ್ಟರೂ ಕೂಡ ರಾಜ್ಯ ಕಾಂಗ್ರೆಸ್ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಹಂತಕ್ಕೆ ಬೆಳೆದಿದ್ದಾರೆ. ಅವರೊಬ್ಬ ದೊಡ್ಡ ಲೀಡರ್ ಆಗಿದ್ದಾರೆ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ DK ಶಿವಕುಮಾರ್ ಕೈಯನ್ನು ಮೀರಿ ಹೋಗ್ಬಿಟ್ಟಿದ್ದಾರೆ. ನಿಮಗೆ ಇದನ್ನೆಲ್ಲ ಕೇಳಿದ್ರೆ ನಗು ಬರಬಹುದು. ಜಮೀರ್ ಅಹಮದ್ DK ಶಿವಕುಮಾರ್ ಲೆವೆಲ್ಗೆ ಬೆಳೆದಿದ್ದಾರೆ. ಮಿತ್ರರೇ, ಮೇಲ್ನೋಟ ನೋಡಿದ್ರೆ ನಿಮಗೆ ಇದು ಗೊತ್ತಾಗೋದಿಲ್ಲ. ಆದರೆ ರಾಜ್ಯ ಕಾಂಗ್ರೆಸ್ ಒಳಗಿರುವಂತಹ ವಾತಾವರಣ ಆ ರೀತಿಯಾಗಿದೆ. ಜಮೀರ್ ಅಹಮದ್ ಆರಂಭದಲ್ಲಿ ಹುಬ್ಬಳ್ಳಿ ಗಲಭೆ ಪ್ರಕರಣದ ಕೇಸನ್ನು ಹಿಂಪಡೆದಾಗ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ಗಳಿರಬಹುದು, ಅದರಲ್ಲಿ ಅವರ ಪಾತ್ರಗಳಿರಬಹುದು. ಅನಂತರ ಸಿದ್ದರಾಮಯ್ಯನವರ ವಿರುದ್ಧ ಹೈಕೋರ್ಟ್ ತೀರ್ಪು ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನು ಅವರು ರಾಜಕೀಯ ತೀರ್ಪು ಅಂತ ಕರೆದಿದ್ದಿರಬಹುದು. ವಕಫ್ ವಿಚಾರದಲ್ಲಿ ಜಮೀರ್ ಅಹಮದ್ ಮಾಡಿದಂತಹ ವಿವಾದಗಳಿರಬಹುದು. ಅದೆಲ್ಲ ಆದ ಬಳಿಕ ಚನ್ನಪಟ್ಟಣ ಚುನಾವಣೆಯಲ್ಲಿ ಜಮೀರ್ ಅಹಮದ್ ಖಾನ್ ಕುಮಾರಸ್ವಾಮಿ ಅವರನ್ನ ಕರಿಯಾ ಕುಮಾರಸ್ವಾಮಿ ಅಂತ ಕರೆದಿದ್ದಿರಬಹುದು. ಇದೆಲ್ಲದರ ಹಿಂದೆ ಕಾಂಗ್ರೆಸ್ನ ಒಂದು ದೊಡ್ಡ ತಂತ್ರಗಾರಿಕೆ ಇದೆ, ಒಂದು ಬಣದ ತಂತ್ರಗಾರಿಕೆ ಇದೆ. ಈಗ ಜಮೀರ್ ಅಹಮದ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಿರೋರು ಯಾರು? ಕಾಂಗ್ರೆಸ್ನಲ್ಲಿ ಒಂದು ಬಣದ ನಾಯಕರು ಮಾತ್ರ. DK ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ, ಪರಮೇಶ್ವರ್ ಮಾತನಾಡ್ತಾ ಇದ್ದಾರೆ, ಕೆಲವೊಂದಷ್ಟು MLAಗಳು ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಜಮೀರ್ ಅಹಮದ್ ವಿರುದ್ಧ ನಿಜವಾಗ್ಲೂ ಕ್ರಮ ಆಗುತ್ತಾ ಇಲ್ವಾ? ಜಮೀರ್ ಕಾಂಗ್ರೆಸ್ನಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾದ್ರೂ ಯಾಕೆ? ಜಮೀರ್ ಅಹಮದ್ಗೆ ಅಷ್ಟೊಂದು ಬ್ಯಾಕ್ ಸಪೋರ್ಟ್ ಮಾಡ್ತಿರುವಂತಹ ನಾಯಕ ಯಾರು? ನೀವೆಲ್ಲ ಅಂದುಕೊಳ್ತಿರ್ಬೋದು ಸಿದ್ದರಾಮಯ್ಯ ಅಂತ. ಕೇವಲ ಸಿದ್ದರಾಮಯ್ಯ ಮಾತ್ರ ಅಲ್ಲ, ಅದಕ್ಕೂ ಮೀರಿ ಜಮೀರ್ ಅಹಮದ್ ಬೆಳೆದಿದ್ದಾರೆ. ಮಿತ್ರರೇ, ಕಾಂಗ್ರೆಸ್ನಲ್ಲಿ ಜಮೀರ್ ಅಹಮದ್ ಎಷ್ಟು ಶಕ್ತಿಯುತವಾಗಿದ್ದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಏನ್ ಚರ್ಚೆ ಆಗ್ತಾ ಇದೆ? ಜಮೀರ್ ಅಹಮದ್ ಚನ್ನಪಟ್ಟಣ ಚುನಾವಣೆ ವೇಳೆ ಕರಿಯಾ ಕುಮಾರಸ್ವಾಮಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ದೇವೇಗೌಡರ ಕುಟುಂಬವನ್ನ ಖರೀದಿ ಮಾಡ್ತೀನಿ ಅನ್ನುವಂತಹ ದರ್ಪದ ಮಾತುಗಳನ್ನಾಡಿದ್ರು. ಇದು ಚನ್ನಪಟ್ಟಣ ಚುನಾವಣಾ ದಿಕ್ಕನ್ನೇ ಬದಲಾಯಿಸಿಬಿಡ್ತು. ಸ್ವತಃ CP ಯೋಗೇಶ್ವರ್ ಹೇಳಿಕೆಯನ್ನು ಕೊಟ್ಟರು, ನಾವು ಗೆಲ್ಲುವಂತಹದ್ದು ಸ್ವಲ್ಪ ಕಷ್ಟ ಇದೆ, ತುಂಬಾ ಟೈಟ್ ಫೈಟ್ ಆಗ್ಬಿಡ್ತು. ಜಮೀರ್ ಅಹಮದ್ ಹೇಳಿಕೆಯಿಂದ ಲಾಭನೂ ಆಗಿದೆ, ನಷ್ಟನೂ ಆಗಿದೆ. ಹೀಗೆಲ್ಲ CP ಯೋಗೇಶ್ವರ್ ಹೇಳಿದಾರಲ್ಲ. ಹೀಗಾಗಿ ಜಮೀರ್ ಅಹಮದ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಶಿಸ್ತು ಕ್ರಮ ಆಗಬೇಕು ಅನ್ನುವಂಥ ಚರ್ಚೆ. ಇದಕ್ಕೆ ತುಪ್ಪ ಸುರಿಯುವಂತೆ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಮಿತ್ರರೇ, ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಂತಹ ಸ್ಟೇಟ್ಮೆಂಟ್ ನಲ್ಲಿ ಅಂತಹದ್ದೇನೂ ಇರಲಿಲ್ಲ. ನಮ್ಮ ಮಾಧ್ಯಮಗಳು ಅದನ್ನ ಸ್ವಲ್ಪ ತಿರುಚಿದ್ವು ಅಷ್ಟೇ. ಪರಮೇಶ್ವರ್ ಏನ್ ಹೇಳಿದ್ರು? ನಮ್ಮ ಕಾಂಗ್ರೆಸ್ನಲ್ಲಿ ಒಂದು ವ್ಯವಸ್ಥೆ ಇದೆ, ಶಿಸ್ತು ಕಮಿಟಿ ಒಂದು ನೋಟಿಸ್ ಅನ್ನ ಕೊಡುತ್ತೆ, ನಾವು ಎಂತೆಂಥವರನ್ನು ಬಿಟ್ಟಿಲ್ಲ, ಮಾಜಿ ಮುಖ್ಯಮಂತ್ರಿಗಳನ್ನ ಕೂಡ ಕರೆಸಿ ವಿಚಾರಣೆಯನ್ನ ಮಾಡಿದೀವಿ, ಅಷ್ಟೊಂದು ಪವರ್ಫುಲ್ ಆಗಿದೆ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಅದಾದ ಬಳಿಕ ಅವರ ವಿರುದ್ಧ ಏನ್ ಕ್ರಮ ಕೈಗೊಳ್ಳಬೇಕು, ಅಮಾನತು ಮಾಡಬೇಕಾ ಅಥವಾ ಅವ್ರ ಮೇಲೆ ಏನು ಆಕ್ಷನ್ ತೆಗೆದುಕೊಳ್ಬೇಕು, ಇದೆಲ್ಲದನ್ನು ನಾವು ಡಿಸೈಡ್ ಮಾಡ್ತೀವಿ. ಆ ರೀತಿಯಾಗಿ ಕಾಂಗ್ರೆಸ್ನ ಶಿಸ್ತು ಕಮಿಟಿ ವರ್ಕ್ ಆಗುತ್ತೆ ಅಂತ ಪರಮೇಶ್ವರ್ ಹೇಳಿದ್ರು. ಇಲ್ಲಿ ರಾಜ್ಯದ ಮಾಧ್ಯಮಗಳೇನ್ ಮಾಡಿದ್ವು ಕೇಳಿದ್ರೆ, ಅಮಾನತು ಅನ್ನುವ ಒಂದು ಪದವನ್ನ ಮಾತ್ರ ತೆಗೆದುಕೊಂಡು ಅದನ್ನ ಜಮೀರ್ ಅಹಮದ್ಗೆ ಜೋಡಿಸಿದಾವೆ. ಅದನ್ನ ಬಿಟ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲೂ ಕೂಡ ಜಮೀರ್ ಅಹಮದ್ ಅವರ ಅಮಾನತು ಅಂತ ಹೇಳಿಲ್ಲ. ಇದು ನಂಬರ್ 1 ಪಾಯಿಂಟ್. ಎರಡನೇದಾಗಿ, ಈಗ ಜಮೀರ್ ವಿರುದ್ಧ ಕ್ರಮ ಆಗಬೇಕು, ಆ ಹೇಳಿಕೆಯಿಂದ ನಷ್ಟ ಆಗಿದೆ ಅಂತ ಹೇಳ್ತಿರೋರು ಯಾರು? DK ಶಿವಕುಮಾರ್ ಬಣದ ನಾಯಕರು. ಇವೆಲ್ಲ ನೋಡಿ. ಮೊದಲನೇದಾಗಿ ಪರಮೇಶ್ವರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಅಂದುಕೊಳ್ಳಿ. ಪರಮೇಶ್ವರ್ ಸಿದ್ದರಾಮಯ್ಯನವರ ವಿರೋಧಿ. ಸದ್ಯ ಪರಮೇಶ್ವರ್ಗೂ ಸಿದ್ದರಾಮಯ್ಯನವರಿಗೂ ಒಂದು ಶೀತಲ ಸಮರ ನಡೀತಾನೆ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಪರಮೇಶ್ವರ್ ಇತ್ತೀಚೆಗೆ ಒಂದಷ್ಟು ಸಭೆಯನ್ನ ಮಾಡಿದ್ರು, ಗೌಪ್ಯ ಸಭೆಗಳನ್ನ ಮಾಡಿದ್ರು. ಆ ಸಭೆಯ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಸಭೆಯಲ್ಲೇ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಂತಹ ಸಭೆಗಳನ್ನೆಲ್ಲ ಮಾಡಬೇಡಿ, ಇದು ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತೆ ಅಂತ. ಇದರಿಂದಾಗಿ ಪರಮೇಶ್ವರ್ ಸಿದ್ದರಾಮಯ್ಯನವರ ವಿರುದ್ಧ ಇದ್ದಾರೆ. ಎರಡನೇದಾಗಿ DK ಶಿವಕುಮಾರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಎರಡನೇ ಶಕ್ತಿ ಕೇಂದ್ರ. ಒಂದು ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ DK ಶಿವಕುಮಾರ್. ಸಿದ್ದರಾಮಯ್ಯನವರನ್ನ ಇಳಿಸಿ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನ ಮಾಡ್ತಿರೋದು ಯಾರು? DK ಶಿವಕುಮಾರ್. ಅದಾದ ನಂತರ ಕೊತ್ತನೂರು ಮಂಜುನಾಥ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಜಮೀರ್ ಅಹಮದ್ ಕೊಟ್ಟಂತ ಹೇಳಿಕೆಯನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗಿದೆ ಅಂತ. ಕೊತ್ತನೂರು ಮಂಜುನಾಥ್ ಯಾರು? DK ಶಿವಕುಮಾರ್ ಬಣದ ಶಾಸಕ. ಹೀಗೆ ಯಾರ್ಯಾರು ಜಮೀರ್ ಅಹಮದ್ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ DK ಶಿವಕುಮಾರ್ ಬಣದವರು. ಯಾರು ಕೂಡ ಸಿದ್ದರಾಮಯ್ಯನವರ ಬಣದ ಒಬ್ಬನೇ ಒಬ್ಬ ನಾಯಕ ಕೂಡ ಜಮೀರ್ ಅಹಮದ್ ವಿರುದ್ಧ ಮಾತನಾಡಿಲ್ಲ. ನಿಮ್ಗೆ ಅನಿಸಬಹುದು, ಸಿದ್ದರಾಮಯ್ಯನವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಜಮೀರ್ ಹೇಳಿಕೆ ತಪ್ಪಾಗಿದೆ ಅಂತ. ಅದು ತೇಪೆ ಹಚ್ಚುವಂತಹ ಕೆಲಸ ಅಷ್ಟೇ, ಅದಕ್ಕಿಂತ ಆಚೆಗೆ ಏನೂ ಇಲ್ಲ. ಮಿತ್ರರೇ, ಈಗ ಮುಂದಿನ ಪ್ರಶ್ನೆ, ಜಮೀರ್ ಅಹಮದ್ ವಿರುದ್ಧ ಶಿಸ್ತು ಕ್ರಮ ಸಾಧ್ಯವಾ? DK ಶಿವಕುಮಾರೇ ಇದರ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದ್ದಾರಲ್ಲ, ಇಂತಹ ಹೇಳಿಕೆಗಳನ್ನೆಲ್ಲ ಕೊಡಬಾರದು, ಜಮೀರ್ ಅಹಮದ್ ಅವರನ್ನು ತಿದ್ದುವಂತಹ ಕೆಲಸ ನಾವು ಮಾಡ್ತೀವಿ ಅಂತ DK ಶಿವಕುಮಾರ್ ಹೇಳಿದಾರಲ್ಲ. ಹಾಗಾದರೆ ಶಿಸ್ತು ಕ್ರಮ ಆಗುತ್ತಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಇವತ್ತು ರಾಜ್ಯ ಕಾಂಗ್ರೆಸ್ ಇರಬಹುದು, ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಇರಬಹುದು, ಅವರ ಪ್ರಬಲವಾದಂತಹ ವೋಟ್ ಬ್ಯಾಂಕ್ ಯಾರು? ಮುಸ್ಲಿಮರು.
ಏನು ಸಣ್ಣ ಪುಟ್ಟ ವೋಟ್ ಬ್ಯಾಂಕ್ ಅಲ್ಲ. ಇವತ್ತು ಕಾಂಗ್ರೆಸ್ ಉಸಿರಾಡ್ತಾ ಇದೆ, ಇಡೀ ದೇಶದಲ್ಲಿ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣವೇ ಮುಸ್ಲಿಂ ಸಮುದಾಯ. ನಿಮ್ಗೆ ನೆನಪಿರಲಿ, ನರೇಂದ್ರ ಮೋದಿ ಅವರ ಅಲೆಯಲ್ಲಿ ಇಡೀ ಕಾಂಗ್ರೆಸ್ ಕೊಚ್ಚಿ ಹೋಗ್ತಾ ಇತ್ತು. ಕಾಂಗ್ರೆಸ್ ಮುಕ್ತ ಭಾರತ ಅಂತ ಅವ್ರು ಏನು ಘೋಷಣೆ ಮಾಡಿದ್ರಲ್ಲ ಅದನ್ನು 100% ಸಾಕಾರ ಮಾಡ್ತಾ ಇದ್ರು. ಆದರೆ ಕಾಂಗ್ರೆಸ್ ಅನ್ನು ಉಳಿಸಿದ್ದು ಮುಸ್ಲಿಂ ಸಮುದಾಯ. ಅದು ಹೇಗೆ ಅಂತ ಮುಂದೆ ಹೇಳ್ತೀನಿ. ಇಂತಹ ಪರಿಸ್ಥಿತಿಯಲ್ಲಿ ಮುಸ್ಲಿಂ ವೋಟ್ ಕಂಪ್ಲೀಟ್ ಆಗಿ ಕಾಂಗ್ರೆಸ್ಗೆ ಬರ್ತಾ ಇದೆ. ಕೆಲವೊಂದು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಈ ಮುಸ್ಲಿಮರ ವೋಟ್ ಹೋಗ್ತಾ ಇತ್ತು. ಬಿಜೆಪಿಯ ವಿರುದ್ಧವಾಗಿ ಅವರು ಮತ ಹಾಕ್ತಾ ಇದ್ರು. ಆದರೆ ಈಗ ಅದಾಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬೇಕು ಅಂತ ಮುಸ್ಲಿಮರು ನಿರ್ಧಾರ ಮಾಡಿ ವೋಟ್ ಹಾಕ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಏನಾಗ್ತಾ ಇದೆ ಅಂತ ನೀವು ನೋಡಿದ್ರಿ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಏನಾಗಿತ್ತು ಅಂತ ನೀವು ನೋಡಿದ್ರಿ. ಅಷ್ಟೊಂದು ಪ್ರಬಲವಾಗಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಪ್ರಶ್ನಾತೀತ ನಾಯಕನಾಗಿ ಗುರುತಿಸಿಕೊಂಡಿರುವ ಜಮೀರ್ ಅಹಮದ್ ಖಾನ್ ವಿರುದ್ಧ ಕಾಂಗ್ರೆಸ್ ನಾಯಕರು ಕ್ರಮ ಕೈಗೊಳ್ತಾರಾ? ಅದೇನಾಗುತ್ತೆ, ಇಡೀ ವೋಟ್ ಬ್ಯಾಂಕ್ಗೆ ಡಿಸ್ಟರ್ಬ್ ಆಗುತ್ತೆ. ಇತ್ತೀಚೆಗೆ ಒಂದು ಬೆಳವಣಿಗೆ ನಿಮಗೆಲ್ಲ ಗೊತ್ತು. ಯೋಗಿ ಆದಿತ್ಯನಾಥ್ ಹೇಳಿದ್ರು, ರಜಾಕಾರರು ಖರ್ಗೆ ಅವರ ಮನೆಯನ್ನ ಸುಟ್ಟಿದ್ದಾರೆ, ಖರ್ಗೆ ಅವರ ತಾಯಿಯನ್ನ ಕೊಂದಿದ್ದಾರೆ, ಖರ್ಗೆ ಅವರ ತಂಗಿಯ ಹತ್ಯೆ ಆಗಿದೆ, ಇದಕ್ಕೆಲ್ಲ ರಜಾಕಾರರು ಕಾರಣ ಅಂತ ಹೇಳಿಕೆ ಕೊಟ್ಟರು. ಆಗ ಪ್ರಿಯಾಂಕ್ ಖರ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಮ್ಮನೆಯನ್ನ ಸುಟ್ಟರೆ ಯೋಗಿ ಆದಿತ್ಯನಾಥ್ಗೆ ಏನಾಗಬೇಕು, ನಮ್ಮ ಮನೆಯನ್ನ ಸುಟ್ಟಿದ್ದು ಮುಸ್ಲಿಮರಲ್ಲ ರಜಾಕಾರರು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದ್ರೆ ಯೋಗಿ ಕೊಟ್ಟಂತಹ ಒಂದು ಸತ್ಯವಾದಂತಹ ಸ್ಟೇಟ್ಮೆಂಟ್ ಅನ್ನು ಕೂಡ ಕಾಂಗ್ರೆಸ್ನವರು ಅರಗಿಸಿಕೊಳ್ತಾ ಇಲ್ಲ. ಯಾಕೆಂದ್ರೆ ಮುಸ್ಲಿಂ ವೋಟ್ ಬ್ಯಾಂಕ್ ಎಲ್ಲಿ ಚದರಿ ಹೋಗ್ಬಿಡುತ್ತೋ, ಮುಸ್ಲಿಂ ವೋಟ್ ಬ್ಯಾಂಕ್ಗೆ ಎಲ್ಲಿ ಡಿಸ್ಟರ್ಬ್ ಆಗುತ್ತೋ ಅಂತ. ಅಂತಹದ್ರಲ್ಲಿ ಜಮೀರ್ ಅಹಮದ್ ಖಾನ್ ವಿರುದ್ಧ ಕ್ರಮ ಕೈಗೊಳ್ಳೋದನ್ನ ಯೋಚನೆ ಮಾಡೋದಕ್ಕಾದ್ರೂ ಸಾಧ್ಯ ಇದೆಯಾ? ನೀವೇ ನೋಡ್ತಾ ಇದ್ರಿ, ಹುಬ್ಬಳ್ಳಿ ವಿಚಾರವಾಗಿ ಜಮೀರ್ ಅಹಮದ್ ಖಾನ್ ಅವರ ಸ್ಟ್ಯಾಂಡ್ ಇರಬಹುದು. ಹುಬ್ಬಳ್ಳಿ ಗಲಭೆ ಪ್ರಕರಣ ಸಂಬಂಧಪಟ್ಟಂತೆ ಕೋರ್ಟ್ ತೀರ್ಪು ಕೊಡ್ತಲ್ಲ ಸಿದ್ದರಾಮಯ್ಯನವರ ಮೂಡಾ ಕೇಸ್ನಲ್ಲಿ, ಆಗ ಜಮೀರ್ ಅಹಮದ್ ಖಾನ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಇರಬಹುದು. ವಕಫ್ ವಿವಾದದ ಕುರಿತಾಗಿ ಜಮೀರ್ ಅಹಮದ್ ಖಾನ್ ಅವರ ನಿಲುವು ಇರಬಹುದು. ಕರಿಯಾ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಇರಬಹುದು. ಇದೆಲ್ಲವುದನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಬನ್ನಿ. ಇಲ್ಲಿ ಕಾಂಗ್ರೆಸ್ ಒಳಗಿನ ಬಣ ರಾಜಕಾರಣ ಎದ್ದು ಕಾಣುತ್ತೆ. ಅದು ಹೇಗೆ ಅಂತಂದ್ರೆ, ಜಮೀರ್ ಅಹಮದ್ ಖಾನ್ಗೂ ಡಿ ಕೆ ಶಿವಕುಮಾರ್ ನಡುವೆ ಒಂದು ಪ್ರಬಲವಾದಂತಹ ಮುನಿಸಿದೆ. ಅದೇನು ಸಣ್ಣ ಪುಟ್ಟ ಮುನಿಸಲ್ಲ, ನಿಮಗೆ ಎದುರುಗಡೆ ಕಾಣೋದಿಲ್ಲ. ನೀವು 2023ರ ರಾಜ್ಯ ವಿಧಾನಸಭಾ ಚುನಾವಣೆಯ ಮುಂಚಿನ ಘಟನೆಗಳನ್ನು ನೆನಪು ಮಾಡ್ಕೊಳ್ಳಿ. ಜಮೀರ್ ಅಹಮದ್ ಖಾನ್ ಏನ್ ಮಾಡ್ತಾ ಇದ್ರು, ನಮ್ಮ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಪದೇ ಪದೇ ಘೋಷಣೆ ಮಾಡ್ತಾ ಇದ್ರು. ಇದು ಡಿ ಕೆ ಶಿವಕುಮಾರ್ ಅವರ ಸಿಟ್ಟಿಗೆ ಕಾರಣ ಆಗಿತ್ತು. ಎಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಕೋಪಗೊಂಡಿದ್ರು ಅಂತಂದ್ರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ, ಕ್ಯಾಬಿನೆಟ್ ರಚನೆ ಆಗುವಂತಹ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ರನ್ನ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಬಾರದು ಅಂತ ಡಿ ಕೆ ಶಿ ಪಟ್ಟು ಹಿಡಿದು ಕೂತಿದ್ರು. ಇದಕ್ಕೋಸ್ಕರವಾಗಿ ಸಾಕಷ್ಟು ಹಗ್ಗಜಗ್ಗಾಟ ಆಗಿದೆ. ಜಮೀರ್ ಅಹಮದ್ ಖಾನ್ ಕ್ಯಾಬಿನೆಟ್ನಲ್ಲೇ ಇರಬಾರದು, ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತಂದ್ರೆ ಬೇರೆಯವರಿಗೆ ಕೊಡಿ ಅಂತ ಡಿ ಕೆ ಶಿ ಪಟ್ಟು ಹಿಡಿದಿದ್ರು. ಅಷ್ಟರ ಮಟ್ಟಿಗೆ ವಿರೋಧ ಇದೆ. ಈಗಲೂ ಮಿತ್ರರೇ, ಸಿದ್ದರಾಮಯ್ಯನವರು ಅಧಿಕಾರದಿಂದ ಇಳಿದಿದ್ದೇ ಆದರೆ ಜಮೀರ್ ಅಹಮದ್ ಖಾನ್ ಕ್ಯಾಬಿನೆಟ್ ಸೇರ್ತಾರೆ ಅನ್ನೋದ್ರ ಬಗ್ಗೆ ಡೌಟ್ ಇದೆ. ಅವರನ್ನು ದೂರ ಇಡುವಂತಹ ಕೆಲಸವನ್ನ ಸ್ವತಃ ಡಿ ಕೆ ಶಿವಕುಮಾರ್ ಮಾಡ್ತಾರೆ. ಅಲ್ಪಸಂಖ್ಯಾತರಿಗೆ ಕೊಡಬೇಕಾದ್ರೆ ನಾನು ಬೇರೆಯವರಿಗೆ ಕೊಡ್ತೀನಿ, ಒಬ್ಬರಲ್ಲ ಇಬ್ಬರಿಗೆ ಮಂತ್ರಿ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಇದು ಜಮೀರ್ ಅಹಮದ್ ಖಾನ್ಗೂ ಗೊತ್ತು. ಹೀಗಾಗಿ ಸಿದ್ದರಾಮಯ್ಯನವರು ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ನನಗುಳಿಗಾಲ ಅಂತ ಜಮೀರ್ ಅಹಮದ್ ಖಾನ್ ಅಂದುಕೊಂಡಿದ್ದಾರೆ. ಇದೇ ಕಾರಣದಿಂದ ಸಿದ್ದರಾಮಯ್ಯನವರನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ, ಅವರ ವೋಟ್ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸೋದಕ್ಕೆ ಜಮೀರ್ ಅಹಮದ್ ಖಾನ್ ನಾನಾ ರೀತಿಯಲ್ಲಿ ತಂತ್ರ ಮಾಡ್ತಾರೆ. ಇನ್ನು ಓವರ್ ಆಲ್ ಆಗಿ ಕಳೆದ ಕೆಲ ತಿಂಗಳಿನಿಂದ ರಾಜ್ಯದಲ್ಲಾಗ್ತಿರುವಂತಹ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. ರಾಜ್ಯದಲ್ಲಿ ಮುಸ್ಲಿಂ ವೋಟುಗಳ ಕ್ರೋಢೀಕರಣ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಇದರಲ್ಲಿ ಕಾಂಗ್ರೆಸ್ನ ಹಿತಾಸಕ್ತಿ ಇದೆಯಾ, ಸಿದ್ದರಾಮಯ್ಯನವರ ಹಿತಾಸಕ್ತಿ ಇದೆಯಾ ಅಂತ ಒಮ್ಮೆ ಯೋಚನೆ ಮಾಡಿ. ಇವತ್ತು ಮಿತ್ರರೇ, ಒಂದು ಸಣ್ಣ ಅಂಕಿಅಂಶವನ್ನು ಕೊಟ್ಟು ಬಿಡ್ತೀನಿ ನಿಮಗೆ. 2011ರ ಸೆನ್ಸಸ್ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 78,93,000 ಮುಸ್ಲಿಮರಿದ್ದಾರೆ. ಅಂದ್ರೆ ರಾಜ್ಯದ ಜನಸಂಖ್ಯೆ 12.92%, 13% ಅಂತಲೇ ಅಂದುಕೊಳ್ಳಿ. 2023ರ ಚುನಾವಣೆಯಲ್ಲಿ ರಾಜ್ಯ ಕಾಂಗ್ರೆಸ್ಗೆ ಬಂದಂತಹ ಒಟ್ಟು ವೋಟುಗಳೆಷ್ಟು ಗೊತ್ತಾ? 1,67,00,000. ಬಿಜೆಪಿಗೆ 1,42,00,000 ವೋಟ್ ಬಂದಿತ್ತು. ಜೆಡಿಎಸ್ಗೆ ಒಂದು 52 ಲಕ್ಷ ವೋಟ್ ಹೋಗಿತ್ತು. ಇಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ವೋಟ್ಗಳನ್ನು ಪಡೆದಿತ್ತು, 1,67,00,000. ಗಮನಿಸಬೇಕಾದ ಅಂಶ ಏನು ಗೊತ್ತಾ? ಈ 1,67,00,000 ಕಾಂಗ್ರೆಸ್ ಏನು ವೋಟ್ ಪಡೆದಿತ್ತಲ್ಲ, ಇದರಲ್ಲಿ ಸರಿಸುಮಾರು 33-35% ವೋಟ್ಗಳು ಬಂದಿದ್ದು ಮುಸ್ಲಿಮರದ್ದು. ಅಂದ್ರೆ 100 ವೋಟ್ ಬಂದಿದೆ ಅಂತಂದ್ರೆ ಅಲ್ಲಿ 35 ವೋಟ್ಗಳು ಮುಸ್ಲಿಮರದ್ದಾಗಿರುತ್ತೆ. ಸರಿಸುಮಾರು ಒಂದು 60 ಲಕ್ಷ ವೋಟ್ಗಳು ಮುಸ್ಲಿಮರದ್ದು ಕಾಂಗ್ರೆಸ್ಗೆ ಬಂದಿದೆ. ಈ ಹಿಂದೆ ಇದು ಜೆಡಿಎಸ್ಗೆ ಹೋಗ್ತಾ ಇತ್ತು ಅಥವಾ ಸ್ಥಳೀಯವಾಗಿ ನಿಂತಹ ಕೆಲ ಅಭ್ಯರ್ಥಿಗಳಿಗೆ ಹೋಗ್ತಾ ಇತ್ತು. ಆದರೆ 2023ರಲ್ಲಿ ಹಾಗಾಗಿಲ್ಲ. ಕಂಪ್ಲೀಟ್ ಆಗಿ ಮುಸ್ಲಿಂ ವೋಟ್ಗಳು ಕಾಂಗ್ರೆಸ್ಗೆ ಶಿಫ್ಟ್ ಆಗಿದೆ. ಕಾಂಗ್ರೆಸ್ ಅನ್ನ ಪ್ರಬಲವಾಗಿ ಕೈ ಹಿಡಿದಿದ್ದಾರೆ ಮುಸ್ಲಿಂ ಸಮುದಾಯದವರು. ಹೀಗಾಗಿ ಕಾಂಗ್ರೆಸ್ ಈ ವೋಟ್ ಬ್ಯಾಂಕ್ ಅನ್ನ ಡಿಸ್ಟರ್ಬ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನೀವು ಯೋಚನೆ ಮಾಡ್ತಿರಬಹುದು, ರಾಜ್ಯದಲ್ಲಿ ಲಿಂಗಾಯತ ವೋಟ್ ಬ್ಯಾಂಕ್ ದೊಡ್ಡದು, ಒಕ್ಕಲಿಗ ವೋಟ್ ಬ್ಯಾಂಕ್ ದೊಡ್ಡದು ಅಂತ. ಮಿತ್ರರೇ, ಲಿಂಗಾಯತ ವೋಟ್ ಬ್ಯಾಂಕ್ ದೊಡ್ಡದಿರಬಹುದು, ಒಕ್ಕಲಿಗ ವೋಟ್ ಬ್ಯಾಂಕ್ ದೊಡ್ಡದಿರಬಹುದು. ಈಗ ಲಿಂಗಾಯತರು ಅಂತಂದ್ರೆ ಏನಾಗುತ್ತೆ? ಇನ್ನು ಕಂಪ್ಲೀಟ್ ಆಗಿ ಬಿಜೆಪಿಗೆ ಬರುತ್ತಾ? 60-40 ಹಂಚಿಕೆ ಆಗುತ್ತೆ.
40% ಕಾಂಗ್ರೆಸ್ಗೆ ಹೋಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ಅವರು ತೆಗೆದುಕೊಳ್ಬಹುದಷ್ಟೇ. ಒಕ್ಕಲಿಗ ಓಟು ಅಂತಂದ್ರೆ ಎಲ್ಲ ಕಾಂಗ್ರೆಸ್ಗೆ ಬರುತ್ತಾ? ಡಿ.ಕೆ. ಶಿವಕುಮಾರ್ ಹಿಂದೆ ಸ್ವಲ್ಪ ಹೋಗಬಹುದು, ದೇವೇಗೌಡರ ಪಕ್ಷಕ್ಕೆ ಒಂದು ಸ್ವಲ್ಪ ಹೋಗುತ್ತೆ. ಜೆಡಿಎಸ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಒಕ್ಕಲಿಗ ಓಟನ್ನು ತೆಗೆದುಕೊಳ್ಳುತ್ತೆ. ಅಂದ್ರೆ ಇತರೆ ಓಟ್ಗಳು ಬೈಫರ್ಕೇಟ್ ಆಗ್ಬಿಡ್ತವೆ, ಹರಿದು ಹಂಚಿ ಹೋಗುತ್ತೆ. ಎಲ್ಲ ಪಕ್ಷದವರು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಇದೆ. ಮುಸ್ಲಿಂ ಓಟನ್ನು ಯಾರು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಇದೆ? ಕಾಂಗ್ರೆಸ್ಗೆ, ಅದರಲ್ಲೂ ಸಿದ್ದರಾಮಯ್ಯನವರಿಗೆ. ಈಗ ಇದನ್ನ ಸಾಬೀತು ಮಾಡೋದಕ್ಕೆ ಜಮೀರ್ ಅಹಮದ್ ಈ ಎಲ್ಲ ತಂತ್ರಗಾರಿಕೆ ಮಾಡ್ತಾ ಇರುವಂತಹದ್ದು. ನಾಳೆ ಒಂದು ವೇಳೆ ಮಿತ್ರರೇ ಸಿದ್ದರಾಮಯ್ಯನವರನ್ನ ಕೇಂದ್ರ ಹೈಕಮಾಂಡ್ ಬಲವಂತವಾಗಿ ಅಧಿಕಾರದಿಂದ ಇಳಿಸುವಂತಹ ಸನ್ನಿವೇಶ ಬಂತು ಅಂತ ಅಂದುಕೊಳ್ಳಿ. ಆಗ ಸಿದ್ದರಾಮಯ್ಯನವರ ಬಗ್ಗೆ ಕೇಂದ್ರ ಹೈಕಮಾಂಡ್ಗೂ ಒಂದು ಭಯ ಇದೆ. ಅದೇನು ಕೇಳಿದ್ರೆ ಅಹಿಂದ. ಸಿದ್ದರಾಮಯ್ಯನವರು ಮೊದಲಿನಿಂದಲೂ ರಾಜಕಾರಣ ಮಾಡಿದ್ದು ಅಹಿಂದ ರಾಜಕಾರಣ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು, ಈ 3 ವೋಟ್ ಬ್ಯಾಂಕ್ ನನ್ನ ಹಿಂದಿದೆ ಅಂತ ಸಿದ್ದರಾಮಯ್ಯನವರು ಪ್ರೂವ್ ಮಾಡ್ತಾ ಇದ್ರು. ಈಗ ಅಲ್ಪಸಂಖ್ಯಾತರು ಯಾವ ಪ್ರಮಾಣದಲ್ಲಿ ಇದ್ದಾರೆ ಅನ್ನೋದನ್ನ ಕೇಂದ್ರ ಹೈಕಮಾಂಡ್ಗೆ ಸಾಬೀತು ಮಾಡೋದಕ್ಕೆ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಯಾಕೆ ಕೇಳಿದ್ರೆ ಇತ್ತೀಚಿನ ಬೆಳವಣಿಗೆಗಳಿಂದ ಸಿದ್ದರಾಮಯ್ಯನವರು ಮುಸ್ಲಿಂ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿದ್ದಾರೆ. ಗಂಗಾವತಿಯ ಮಾಜಿ MLA ಇಕ್ಬಾಲ್ ಅನ್ಸಾರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಎಲ್ಲಿಯವರೆಗೆ ಸಿದ್ದರಾಮಣ್ಣ ಇರ್ತಾರೋ ಅಲ್ಲಿಯವರೆಗೆ ಮುಸ್ಲಿಮರು ಬೇಕಾದಂತಹ ಕೆಲಸವನ್ನ ಮಾಡಿಕೊಳ್ಳಬಹುದು, ಅದಾದ ಮೇಲೆ ಒಂದು ಸಣ್ಣ ಕೆಲಸವೂ ಕೂಡ ಆಗೋದಿಲ್ಲ ಅಂತ. ಅಂದ್ರೆ ಮುಸ್ಲಿಂ ಸಮುದಾಯವನ್ನ ಆ ರೀತಿಯಾಗಿ ನಂಬಿಸಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಇದ್ರೆ ಮಾತ್ರ ನಮ್ಮ ಕೆಲಸ ಆಗುತ್ತೆ ಅಂತ. ಇಂತಹ ಸನ್ನಿವೇಶ ನಿರ್ಮಾಣ ಆದ್ರೆ ಏನಾಗುತ್ತೆ? ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಹೆದರ್ಕೊಳ್ಳುತ್ತೆ. ಸಿದ್ದರಾಮಯ್ಯನ ವಿರುದ್ಧ ಯಾವುದೇ ತೀರ್ಮಾನ ಕೈಗೊಳ್ಳೋದಕ್ಕೂ ಕೂಡ ರಾಹುಲ್ ಗಾಂಧಿಗೂ ಆಗೋದಿಲ್ಲ, ಸೋನಿಯಾ ಗಾಂಧಿಗೂ ಆಗೋದಿಲ್ಲ. ಯಾಕಂದ್ರೆ ನಾಳೆ ಸಿದ್ದರಾಮಯ್ಯನವರು ಏನಾದರೂ ಪಕ್ಷ ಬಿಟ್ಟು ಹೋಗ್ಬಿಟ್ರೆ ಸಹಜವಾಗಿ ಮುಸ್ಲಿಂ ಓಟ್ ಅವ್ರ ಜೊತೆ ಹೋಗ್ಬಿಡುತ್ತೆ, ದಲಿತರ ಓಟ್ ಅವ್ರ ಜೊತೆ ಹೋಗುತ್ತೆ, ಹಿಂದುಳಿದ ವರ್ಗದ ಓಟ್ ಅವ್ರ ಜೊತೆ ಹೋಗುತ್ತೆ. ಸ್ವತಃ ಸಿದ್ದರಾಮಯ್ಯನವರು ಕುರುಬ ನಾಯಕ. ಕಾಂಗ್ರೆಸ್ ಅನ್ನ ಹೆದರಿಸಿ ಇಡೀ ಕಾಂಗ್ರೆಸ್ ಅನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇದನ್ನ ನೀವು ಸುಮ್ಮನೆ ಅಲ್ಲೇನೋ ವಕಫ್ ವಿವಾದ ಆಯಿತು, ಜಮೀರ್ ಅಹಮದ್ ಕರಿಯ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟರು, ಇಷ್ಟನ್ನೇ ನೋಡಿದ್ರೆ ನಿಮಗೆ ಇದು ಅರ್ಥ ಆಗೋದಿಲ್ಲ. ಇದರ ಹಿಂದೆ ಒಂದು ದೊಡ್ಡ ರಾಜಕೀಯ ತಂತ್ರಗಾರಿಕೆ ಇದೆ. ಕರಿಯ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಯಾಕೆ ಬಂತು? ಸೂಕ್ಷ್ಮವಾಗಿ ಗಮನಿಸಿ. ಅದು ಎಲ್ಲಿ ಬಂದಿದ್ದು ಹೇಳಿ? ಚನ್ನಪಟ್ಟಣದಲ್ಲಿ ಆ ಹೇಳಿಕೆ ಬಂತು. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಈಸಿಯಾಗಿ ಗೆಲ್ಲುವಂತಹ ಅಭ್ಯರ್ಥಿಯಾಗಿದ್ರು. ಬಹುತೇಕ ಕಾಂಗ್ರೆಸ್ ಅಂದುಕೊಂಡಿತ್ತು ಯೋಗೇಶ್ವರ್ ಬಂದ ತಕ್ಷಣ ನಾವಿದನ್ನ ಗೆಲ್ತೀವಿ ಅಂತ. ಆದರೆ ಜಮೀರ್ ಅಹಮದ್ ಕೊನೆಯ ಗಳಿಗೆಯಲ್ಲಿ ಆ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾಕೆ ಅಂತಂದ್ರೆ ಒಕ್ಕಲಿಗ ಓಟ್ ಕನ್ಸಾಲಿಡೇಟ್ ಆಗಲಿ, ನಿಖಿಲ್ ಕುಮಾರಸ್ವಾಮಿ ಗೆದ್ದು ಬಿಡ್ಲಿ ಅಂತ. ಅದರ ಹಿಂದಿನ ಉದ್ದೇಶ ಏನು ಕೇಳಿದ್ರೆ ಡಿ.ಕೆ. ಶಿವಕುಮಾರ್ಗೆ ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಹಿನ್ನಡೆ ಆಗಿದೆ. ಯಾವ ಮಟ್ಟಿನ ಹಿನ್ನಡೆ ಅಂತಂದ್ರೆ ಊಹಿಸೋದಕ್ಕೆ ಸಾಧ್ಯ ಇಲ್ಲ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಒಕ್ಕಲಿಗ ಸಮುದಾಯದ ದೊಡ್ಡ ನಾಯಕನಾಗಿ ಹೊರಹೊಮ್ಮಿದ್ರು. ಯಾಕೆಂದ್ರೆ ಜೆಡಿಎಸ್ ಓಟನ್ನೆಲ್ಲ ಕಂಪ್ಲೀಟ್ ಆಗಿ ಕಾಂಗ್ರೆಸ್ಗೆ ಶಿಫ್ಟ್ ಮಾಡಿಸ್ಬಿಟ್ಟಿದ್ರು. ಕಾಂಗ್ರೆಸ್ನಲ್ಲಿ ಪ್ರಭಾವಿ ನಾಯಕನಾಗಿ ಹೊರಹೊಮ್ಮಿದ್ರು. ಆದ್ರೆ ಲೋಕಸಭೆಯಲ್ಲಿ ಹಿನ್ನಡೆ ಆಯ್ತಲ್ಲ, ಇದು ಸಿದ್ದರಾಮಯ್ಯನವರಿಗೂ ಬೇಕಾಗಿತ್ತು. ಈಗೇನಾದ್ರೂ ಸಿ.ಪಿ. ಯೋಗೇಶ್ವರ್ ಗೆದ್ದಿದ್ದೆ ಆದ್ರೆ ಎಚ್.ಡಿ. ಕುಮಾರಸ್ವಾಮಿಯ ಭದ್ರಕೋಟೆ ಆದಂತಹ ಚನ್ನಪಟ್ಟಣವನ್ನ ಡಿ.ಕೆ. ಶಿವಕುಮಾರ್ ಗೆದ್ದುಕೊಂಡು ಬಿಟ್ರು. ಮತ್ತೆ ಕಾಂಗ್ರೆಸ್ನಲ್ಲಿ ದೊಡ್ಡ ನಾಯಕನಾಗ್ತಾರೆ. ಅದೇ ಸೋತಿದ್ದೆ ಆದ್ರೆ ಡಿ.ಕೆ.ಶಿ ಕೆಟ್ಟ ಹೆಸರು ಬರುತ್ತೆ, ಡಿ.ಕೆ. ಬ್ರದರ್ಸ್ಗೆ ಬಹಳ ಹಿನ್ನಡೆ ಆಗ್ಬಿಡುತ್ತೆ. ಇದು ಸಿದ್ದರಾಮಯ್ಯನವರ ಬಣಕ್ಕೆ ತುಂಬಾ ಚೆನ್ನಾಗಿ ಗೊತ್ತು. ಅಲ್ಲಿ ಯೋಗೇಶ್ವರ್ ಗೆಲ್ಲುವಂತಹದ್ದು ಸಿದ್ದರಾಮಯ್ಯನವರಿಗೆ ಬೇಕಾಗಿಲ್ಲ. ಇದೇ ಕಾರಣಕ್ಕೆ ಈ ರಾಜಕೀಯವನ್ನ ಮಾಡಿದ್ದು. ಜಮೀರ್ ಅಹಮದ್ ಆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದು. ನೀವು ಸುಮ್ಮನೆ ಕೂತ್ಕೊಂಡು ನೋಡಬೇಡಿ, ರಾಜ್ಯದಲ್ಲಿ ಇಂತಿಂತ ಬೆಳವಣಿಗೆ ಆಗ್ತಾ ಇದೆ, ಜಮೀರ್ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಯಾರು ಕೊಡ್ತಾ ಇದ್ದಾರೆ, ಯಾಕೆ ಕೊಡ್ತಾ ಇದ್ದಾರೆ, ಇದರ ಹಿಂದಿನ ರಾಜಕೀಯ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅವಾಗ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ರಾಜ್ಯ ರಾಜಕಾರಣ ಯಾವ ದಿಕ್ಕಿನತ್ತ ಹೋಗ್ತಾ ಇದೆ, ಈ ಓಲೈಕೆ ಹಿಂದೆ ಏನೇನು ವಿಚಾರಗಳಿದೆ ಅಂತ. ಸಿದ್ದರಾಮಯ್ಯನವರು ದೊಡ್ಡ ವೋಟ್ ಬ್ಯಾಂಕ್ ಅನ್ನ ತನ್ನ ಜೊತೆಗೆ ಇಟ್ಟುಕೊಳ್ಳೋದಕ್ಕೋಸ್ಕರವಾಗಿ, ಆ ಮೂಲಕವಾಗಿ ಕಾಂಗ್ರೆಸ್ನಲ್ಲಿ ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಈ ಎಲ್ಲಾ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಒಂದು ಅಸ್ತ್ರ ಅಷ್ಟೇ. ಹೀಗಾಗಿ ಜಮೀರ್ ಅಹಮದ್ ಒಂದು ಹಂತದಲ್ಲಿ ತುಂಬಾ ಪ್ರಭಾವಿಯಾಗಿ ಬೆಳೆದು ಬಿಟ್ಟಿದ್ದಾರೆ. ಇನ್ನು ಇನ್ನೊಂದು ಆಂಗಲ್ ನಲ್ಲೂ ಕೂಡ ಗಮನಿಸಿ. ಜಮೀರ್ ಅಹಮದ್ ವಿರುದ್ಧ ಈಗ ಡಿ.ಕೆ. ಶಿವಕುಮಾರ್ ಏನಾದರೂ ಕ್ರಮ ಕೈಗೊಳ್ಳೋದಕ್ಕೆ ಹೊರಟ್ರೆ ಅದಕ್ಕೆ ರಾಹುಲ್ ಗಾಂಧಿ ಒಪ್ಕೊಳ್ತಾರ? ಯಾಕೆ ಹೇಳಿ? ರಾಷ್ಟ್ರ ಮಟ್ಟದಲ್ಲಿ ನೆಗೆಟಿವ್ ಆಗ್ಬಿಡುತ್ತೆ. ಜಮೀರ್ ಅಹಮದ್ ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ. ಇವತ್ತು ವಕಫ್ ವಿವಾದ ಬಂದ ಬಳಿಕ ಜಮೀರ್ ಅಹಮದ್ ವ್ಯಾಪ್ತಿ ಜಾಸ್ತಿ ಆಗ್ತಾ ಹೋಗಿದೆ. ಜಮೀರ್ ಅಹಮದ್ ಖಾನ್ ಬಗ್ಗೆ ಉತ್ತರ ಪ್ರದೇಶದಲ್ಲಿ ಚರ್ಚೆ ಆಗುತ್ತೆ, ಬಿಹಾರದಲ್ಲಿ ಚರ್ಚೆ ಆಗುತ್ತೆ, ಕರ್ನಾಟಕದ ವಕಫ್ ಮಿನಿಸ್ಟರ್ ಹೀಗೆ ಮಾಡ್ಬಿಟ್ರು ಅಂತ. ಅಂದ್ರೆ ಮುಸ್ಲಿಂ ಸಮುದಾಯ ಜಮೀರ್ ಅಹಮದ್ ರನ್ನ ಹೀರೋ ರೀತಿಯಾಗಿ ನೋಡ್ತಾ ಇದೆ. ಅಂತಹ ಹೀರೋ ವಿರುದ್ಧ ನೀವು ಕ್ರಮ ಕೈಗೊಂಡ್ರೆ ಆ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತೆ. ಇದನ್ನ ರಾಹುಲ್ ಗಾಂಧಿ ಕೂಡ ಪರಿಗಣಿಸ್ತಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಹೆಚ್ಚಂದ್ರೆ ಜಮೀರ್ ಅಹಮದ್ ಖಾನ್ಗೆ ಒಂದು ನೋಟಿಸ್ ಸರ್ವ್ ಮಾಡಬಹುದು. ಅದಕ್ಕಿಂತ ಹೆಚ್ಚು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಪ್ರಮಾಣದಲ್ಲಿ ಜಮೀರ್ ಅಹಮದ್ ಖಾನ್ ಬೆಳೆದು ನಿಂತಿದ್ದಾರೆ. ಸಿದ್ದರಾಮಯ್ಯನವರ ಕೈ ಬಲಪಡಿಸ್ತಾ ಇದ್ದಾರೆ. ಇದೆಲ್ಲದರ ಹಿಂದೆ ಇರುವಂತಹದ್ದು ಸಿದ್ದರಾಮಯ್ಯ ರಾಜಕೀಯವಾಗಿ ಸರ್ವೈವಲ್ ಆಗುವಂತಹ ತಂತ್ರ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಇಡಿ ಕೇಸ್ ಬರಲಿ, ಏನೇ ಆಗಲಿ, ಸಿದ್ದರಾಮಯ್ಯನವರು ಅಧಿಕಾರದಿಂದ ಇಳಿಬಾರ್ದಪ್ಪ. ಆ ರೀತಿಯಾಗಿ ಅವರ ಇಡೀ ಟೀಮ್ ಕೆಲಸ ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ಬೆಂಬಲಿಗರ ಪಡೆ ಆ ರೀತಿಯಾಗಿ ಕೆಲಸ ಮಾಡ್ತಾ ಇದೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ಜಮೀರ್ ಅಹಮದ್ ಖಾನ್ ಪವರ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.